ರಾಜ್ಯ ಸರ್ಕಾರದಲ್ಲಿ ಜಾತಿ ಜನಗಣತಿ ವರದಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇವತ್ತು ಕೂಡ ಗಂಭೀರವಾಗಿ ಚರ್ಚೆ ಆಗಿದೆ. ಇದೆಲ್ಲರ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಮಾಜಿ ಕೇಂದ್ರ ಸಚಿವರಂತ ನಾರಾಯಣಸ್ವಾಮಿ ಅವರು ಅವ್ರನ್ನ ಮಾತಾಡಿಸ್ತೇನೆ. ಸರ್, ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಿಂದಾಗೆ ಒಂದು ತರ್ತಾರೆ, ಮತ್ತೆ ಸುಮ್ಮನೆ ಆಗ್ತಾರೆ. ಈಗ ಮತ್ತೆ ಜಾತಿ ಜನಗಣತಿ ವರದಿ ವಿಚಾರ ಮತ್ತೆ ಮುನ್ನೆಲೆಗೆ ತಂದಿದ್ದಾರೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚೆ ಆಗ್ತಾ ಇದೆ. ಕೊನೆಗೂ ಸಿದ್ದರಾಮಯ್ಯನವರ ಸಮಾಜವಾದಿ ತಕ್ಕಂತೆ ಇವತ್ತು ಜಾತಿ ಗಣತಿಯ ಒಂದು ವಿಚಾರವನ್ನು ಕ್ಯಾಬಿನೆಟ್ಗೆ ತಂದಿದ್ದಾರೆ. ಬಹುಶಃ ನನಗೇ ಆಗಲಿ ಕರ್ನಾಟಕದ ಅನೇಕ ಮಹನೀಯರಿಗೆ ಸಿದ್ದರಾಮಯ್ಯರು ಜಾತಿ ಗಣತಿಯನ್ನು ಕಾಂತರಾಜು ವರದಿಯನ್ನು ಸದನದಲ್ಲಿ ಅಥವಾ ಕ್ಯಾಬಿನೆಟಲ್ಲಿ ತರ್ತಾರೆ ಅಂತ ಸಿದ್ದರಾಮಯ್ಯನ ಬಗ್ಗೆ ವಿಶ್ವಾಸ ಕಳ್ಕೊಂಡ್ಬಿಟ್ಟಿದ್ದರು. ಇವತ್ತೇನು ಅವರು ಜಾತಿ ಗಣತಿ ಬಗ್ಗೆ ಕ್ಯಾಬಿನೆಟಲ್ಲಿ ತಂದಿದ್ದಾರೆ, ಕೇವಲ ಮತ್ತೆ ತನಿಖೆ ರಿಪೋರ್ಟ್ ಅಂದರೆ ಮತ್ತೆ ಸಿದ್ದರಾಮಯ್ಯನವರ ಬಣ್ಣ ಬಯಲಾಗ್ತದೆ ಅಂತ ನಾನು ನೇರವಾಗಿ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಸಿದ್ದರಾಮಯ್ಯನವರೇ, ದಯವಿಟ್ಟು ನೀವು ನಿಜವಾದ ಸಮಾಜವಾದಿ ಹಿನ್ನೆಲೆಯಲ್ಲಿ ಬಂದಿದ್ದರೆ ಇವತ್ತೇನು ಜಾತಿ ಗಣತಿ ವರದಿ ಕಾಂತರಾಜು ವರದಿ ಬಂದಿದೆ, ಆ ವರದಿಯನ್ನು ಯಥಾವತ್ತಾಗಿ ಒಪ್ಕೊಂಡಾಗ ಮಾತ್ರ ಸಿದ್ದರಾಮಯ್ಯನವರ ನಿಜವಾದ ಬಣ್ಣ ಈ ರಾಜ್ಯದ ಜನತೆಗೆ ಗೊತ್ತಾಗ್ತದೆ. ನಿಜವಾದ ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದವರ, ಅತಿ ಹಿಂದುಳಿದವರ, ದಲಿತರ ಎಲ್ಲ ಮಾಹಿತಿ ಆಧಾರದ ಮೇಲೆ ಭವಿಷ್ಯದ ದಿನಗಳಲ್ಲಿ ಯೋಜನೆಗಳನ್ನು ರೂಪಿಸಲಿಕ್ಕೆ ಸಹಕಾರಿಯಾಗಂಥ ಈ ಯೋಜನೆಯನ್ನು ಸಮರ್ಪಣೆ ಮಾಡೋದ್ರ ಮುಖಾಂತರ ಈ ರಾಜ್ಯದ ಅಭಿವೃದ್ಧಿಯ ಪೂರಕವಾಗಿ ತಾವು ಕೆಲಸವನ್ನು ಮಾಡಬೇಕಂತೇಳಿ ಸಿದ್ದರಾಮಯ್ಯನವ್ರನ್ನ ಒತ್ತಾಯ ಮಾಡ್ತಾರೆ. ಮತ್ತೆ ಈ ವರದಿ ವಿಚಾರವಾಗಿ ಮತ್ತೆ ಪೆಂಡಿಂಗ್ ಇಡುವಂಥದ್ದು, ಅಂದರೆ ಸಬ್ ಕಮಿಟಿ ಕೊಡುವಂಥದ್ದು, ಮತ್ತೆ ಇದೇ ರೀತಿಯಾಗಿ ಪೆಂಡಿಂಗ್ ಮುಂದಿಡುವಂಥದ್ದು ಆಗಬಹುದು ಅಂತಕ್ಕಂಥದ್ದು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಹಂಗೆ ಮಾಡೋ ವಾತಾವರಣ ಬಂದರೆ ಸಿದ್ದರಾಮಯ್ಯರು ಇವತ್ತಿನ ಕ್ಯಾಬಿನೆಟಲ್ಲಿ ಆ ಒಂದು ಕಾಂತರಾಜು ವರದಿಯನ್ನು ಮನ್ನಣೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಮತ್ತೆ ಈ ರಾಜ್ಯದ ಜನೆಯನ್ನು ಮೋಸ ಮಾಡೋದು, ವಂಚನೆ ಮಾಡೋದು, ದಿಕ್ತಪ್ಪಿಸೋ ಕೆಲಸವನ್ನು ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಮಾಡಬಾರ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ. ಹಾಗೆಯೇ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಒಂದು ಕಡೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದವರು ವಿರೋಧವನ್ನು ವ್ಯಕ್ತಪಡ್ತಾರೆ. ಒಂದು ಅವೈಜ್ಞಾನಿಕವಾಗಿದೆ, ಯಾವ ಮನೆಗಳಿಗೂ ತೆರಳಿಲ್ಲ, ಮಾಡಿಲ್ಲ. ಸೊ ಹೀಗಾಗಿ ಮತ್ತೊಮ್ಮೆ ವೈಜ್ಞಾನಿಕವಾಗಿ ಆಗಬೇಕು ಅಂತಕ್ಕಂಥ ಒಂದು ಆಗ್ರಹ. ಅಲ್ಲ, ಯಾವುದೇ ಆಯೋಗದ ವರದಿಗಳನ್ನು, ಯಾವುದೇ ಹಿಂದುಳಿದವರ ಆಯೋಗದ ವರದಿಗಳನ್ನು ಪದೇ ಕೋಟ್ಯಾಂತರ ರೂಪಾಯಿ ವೆಚ್ಚವನ್ನು ಮಾಡಿ ಈ ರಾಜ್ಯದ ಬೊಕ್ಕಸವನ್ನು ವೆಚ್ಚವನ್ನು ಮಾಡಿ ದಿಕ್ಕು ತಪ್ಪಿಸುವ ಕೆಲಸವನ್ನು ಮಾಡೋದು ಅವಶ್ಯಕತೆ ಅಲ್ಲ. ಮಾಡಿದ್ರೆ ನೀವೇ ಕ್ಯಾಬಿನೆಟ್ ಇದ್ದುಕೊಂಡು ನಿಮ್ಮದೇ ಸರ್ಕಾರ ಆಯೋಗನ ಏನು ರಚನೆ ಮಾಡಿತೋ ಅದೇ ವರದಿಯನ್ನು ನಿಮ್ಮದೇ ಕ್ಯಾಬಿನೆಟ್ ಮಂತ್ರಿಗಳು ಒಪ್ಪೋದಿಲ್ಲ ಅಂತ ಹೇಳಿದ್ರೆ ಇದು ಯಾವ ನ್ಯಾಯ? ಇದು ಯಾವುದಾದ್ರು ಇದ್ದರೆ ಅಂಥ ವರದಿಗಳಲ್ಲಿ ತಪ್ಪು ಕಲ್ಪನೆಗಳಿದ್ದರೆ ಅದನ್ನು ನೀವು ಸರಿ ಮಾಡ್ಕೊಬೇಕೆ ವಿನಃ ಇಷ್ಟು ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ವರದಿಯನ್ನು, ಇಂಥ ವರದಿಗಳು ದೇಶದ ಭವಿಷ್ಯದ ಬೆಳವಣಿಗೆಗೆ ಪೂರಕವಾದ ವರದಿಗಳು, ಇಂಥದ್ದನ್ನು ನಾನು ಪ್ರಾಮಾಣಿಕವಾಗಿ ಚರ್ಚೆಗಳನ್ನು ಮಾಡಿ ಸದನದಲ್ಲಿ ಚರ್ಚೆ ಮಾಡಿ ಅದನ್ನು ಜಾರಿ ಮಾಡೋದು ಯಾವುದೇ ರಾಜಕೀಯ ಪಕ್ಷ ಸೂಕ್ತ ಅಂತ ನನಗೆ ಅನಿಸ್ತದೆ. ಕಾಂತರಾಜು ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು ಅಂತಕ್ಕಂಥ ತಮ್ಮ ಆಗ್ರಹ ಮುಖ್ಯಮಂತ್ರಿ. ಖಂಡಿತ. ಥ್ಯಾಂಕ್ ಯು ಸೊ ಮಚ್ ನಾರಾಯಣಸ್ವಾಮಿ ಅವರೇ. ಎಸ್, ಇದಿಷ್ಟು ಕೂಡ ಕೇಂದ್ರದ ಮಾಜಿ ಸಚಿವರಂತ ನಾರಾಯಣಸ್ವಾಮಿ ಅವರ ಮಾತು. ಯಥಾವತ್ತಾಗಿ ಕಾಂತರಾಜ್ ವರದಿ ಅವರ ಏನಿದೆ ಆಯೋಗದ ವರದಿ ಇದೆ ಅದನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು, ಆಗ ಮಾತ್ರನೇ ಮುಖ್ಯಮಂತ್ರಿ ಅವರ ಸ್ಥಾನಕ್ಕೆ ಶೋಭೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಹಾಗೇನಾದರೂ ಮಾಡದೆ ಒಂದು ವೇಳೆ ಏನಾದರೂ ಮತ್ತೆ ಅದನ್ನು ಮುಂದೂಡಿಕೆ ಮಾಡಿದ್ದು ಅದು ಆಗಿದೆ. ಆದರೆ ಇದು ಕೇವಲ ರಾಜಕೀಯಕ್ಕೋಸ್ಕರ ಮಾಡುವಂಥದ್ದು. ಹಾಗಾಗಿ ನಾನು ಆಗ್ರಹವನ್ನು ಮಾಡ್ತೇನೆ ಮುಖ್ಯಮಂತ್ರಿ ಅವರಿಗೆ, ಯಥಾವತ್ತಾಗಿ ವರದಿಯನ್ನು ಜಾರಿ ಮಾಡಬೇಕು ಅಂತಕ್ಕಂಥ ಮಾತನ್ನು ನಾರಾಯಣಸ್ವಾಮಿ ಅವರು ಆಗ್ರಹ ಮಾಡಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಾತಿ ಜನಗಣತಿ ವರದಿಯ ವಿಚಾರವಾಗಿ ಯಾವ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಸರ್ಕಾರದಲ್ಲಿ ಜಾತಿ ಜನಗಣತಿ ವರದಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇವತ್ತು ಕೂಡ ಗಂಭೀರವಾಗಿ ಚರ್ಚೆ ಆಗಿದೆ. ಇದೆಲ್ಲರ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಮಾಜಿ ಕೇಂದ್ರ ಸಚಿವರಂತ ನಾರಾಯಣಸ್ವಾಮಿ ಅವರು ಅವ್ರನ್ನ ಮಾತಾಡಿಸ್ತೇನೆ. ಸರ್, ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಿಂದಾಗೆ ಒಂದು ತರ್ತಾರೆ, ಮತ್ತೆ ಸುಮ್ಮನೆ ಆಗ್ತಾರೆ. ಈಗ ಮತ್ತೆ ಜಾತಿ ಜನಗಣತಿ ವರದಿ ವಿಚಾರ ಮತ್ತೆ ಮುನ್ನೆಲೆಗೆ ತಂದಿದ್ದಾರೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚೆ ಆಗ್ತಾ ಇದೆ. ಕೊನೆಗೂ ಸಿದ್ದರಾಮಯ್ಯನವರ ಸಮಾಜವಾದಿ ತಕ್ಕಂತೆ ಇವತ್ತು ಜಾತಿ ಗಣತಿಯ ಒಂದು ವಿಚಾರವನ್ನು ಕ್ಯಾಬಿನೆಟ್ಗೆ ತಂದಿದ್ದಾರೆ. ಬಹುಶಃ ನನಗೇ ಆಗಲಿ ಕರ್ನಾಟಕದ ಅನೇಕ ಮಹನೀಯರಿಗೆ ಸಿದ್ದರಾಮಯ್ಯರು ಜಾತಿ ಗಣತಿಯನ್ನು ಕಾಂತರಾಜು ವರದಿಯನ್ನು ಸದನದಲ್ಲಿ ಅಥವಾ ಕ್ಯಾಬಿನೆಟಲ್ಲಿ ತರ್ತಾರೆ ಅಂತ ಸಿದ್ದರಾಮಯ್ಯನ ಬಗ್ಗೆ ವಿಶ್ವಾಸ ಕಳ್ಕೊಂಡ್ಬಿಟ್ಟಿದ್ದರು. ಇವತ್ತೇನು ಅವರು ಜಾತಿ ಗಣತಿಯ ಬಗ್ಗೆ ಕ್ಯಾಬಿನೆಟಲ್ಲಿ ತಂದಿದ್ದಾರೆ, ಕೇವಲ ಮತ್ತೆ ತನಿಖೆ ರಿಪೋರ್ಟ್ ಅಂದರೆ ಮತ್ತೆ ಸಿದ್ದರಾಮಯ್ಯನವರ ಬಣ್ಣ ಬಯಲಾಗ್ತದೆ ಅಂತ ನಾನು ನೇರವಾಗಿ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಸಿದ್ದರಾಮಯ್ಯನವರೇ, ದಯವಿಟ್ಟು ನೀವು ನಿಜವಾದ ಸಮಾಜವಾದಿ ಹಿನ್ನೆಲೆಯಲ್ಲಿ ಬಂದಿದ್ದರೆ ಇವತ್ತೇನು ಜಾತಿ ಗಣತಿ ವರದಿ ಕಾಂತರಾಜು ವರದಿ ಬಂದಿದೆ, ಆ ವರದಿಯನ್ನು ಯಥಾವತ್ತಾಗಿ ಒಪ್ಕೊಂಡಾಗ ಮಾತ್ರ ಸಿದ್ದರಾಮಯ್ಯನವರ
ನಿಜವಾದ ಬಣ್ಣ ಈ ರಾಜ್ಯದ ಜನತೆಗೆ ಗೊತ್ತಾಗ್ತದೆ. ನಿಜವಾದ ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದವರ, ಅತಿ ಹಿಂದುಳಿದವರ, ದಲಿತರ ಎಲ್ಲ ಮಾಹಿತಿ ಆಧಾರದ ಮೇಲೆ ಭವಿಷ್ಯದ ದಿನಗಳಲ್ಲಿ ಯೋಜನೆಗಳನ್ನು ರೂಪಿಸಲಿಕ್ಕೆ ಸಹಕಾರಿಯಾಗಂಥ ಈ ಯೋಜನೆಯನ್ನು ಸಮರ್ಪಣೆ ಮಾಡೋದ್ರ ಮುಖಾಂತರ ಈ ರಾಜ್ಯದ ಅಭಿವೃದ್ಧಿಯ ಪೂರಕವಾಗಿ ತಾವು ಕೆಲಸವನ್ನು ಮಾಡಬೇಕಂತೇಳಿ ಸಿದ್ದರಾಮಯ್ಯನವ್ರನ್ನ ಒತ್ತಾಯ ಮಾಡ್ತಾರೆ. ಮತ್ತೆ ಈ ವರದಿ ವಿಚಾರವಾಗಿ ಮತ್ತೆ ಪೆಂಡಿಂಗ್ ಇಡುವಂಥದ್ದು ಅಂದರೆ ಸಬ್ ಕಮಿಟಿ ಕೊಡುವಂಥದ್ದು ಮತ್ತೆ ಇದೇ ರೀತಿಯಾಗಿ ಪೆಂಡಿಂಗ್ ಮುಂದಿಡುವಂಥದ್ದು ಆಗಬಹುದು ಅಂತಕ್ಕಂಥದ್ದು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಹಂಗೆ ಮಾಡೋ ವಾತಾವರಣ ಬಂದರೆ ಸಿದ್ದರಾಮಯ್ಯರು ಇವತ್ತಿನ ಕ್ಯಾಬಿನೆಟಲ್ಲಿ ಆ ಒಂದು ಕಾಂತರಾಜು ವರದಿಯನ್ನು ಮನ್ನಣೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಮತ್ತೆ ಈ ರಾಜ್ಯದ ಜನೆಯನ್ನು ಮೋಸ ಮಾಡೋದು, ವಂಚನೆ ಮಾಡೋದು, ದಿಕ್ತಪ್ಪಿಸೋ ಕೆಲಸವನ್ನು ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಮಾಡಬಾರ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಒಂದು ಕಡೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದವರು ವಿರೋಧವನ್ನು ವ್ಯಕ್ತಪಡ್ತಾರೆ. ಒಂದು ಅವೈಜ್ಞಾನಿಕವಾಗಿದೆ, ಯಾವ ಮನೆಗಳಿಗೂ ತೆರಳಿಲ್ಲ, ಮಾಡಿಲ್ಲ. ಸೊ ಹೀಗಾಗಿ ಮತ್ತೊಮ್ಮೆ ವೈಜ್ಞಾನಿಕವಾಗಿ ಆಗಬೇಕು ಅಂತಕ್ಕಂಥ ಒಂದು ಆಗ್ರಹ. ಅಲ್ಲ, ಯಾವುದೇ ಆಯೋಗದ ವರದಿಗಳನ್ನು, ಯಾವುದೇ ಹಿಂದುಳಿದವರ ಆಯೋಗದ ವರದಿಗಳನ್ನು ಪದೇ ಕೋಟ್ಯಾಂತರ ರೂಪಾಯಿ ವೆಚ್ಚವನ್ನು ಮಾಡಿ ಈ ರಾಜ್ಯದ ಬೊಕ್ಕಸವನ್ನು ವೆಚ್ಚವನ್ನು ಮಾಡಿ ದಿಕ್ಕು ತಪ್ಪಿಸುವ ಕೆಲಸವನ್ನು ಮಾಡೋದು ಅವಶ್ಯಕತೆ ಅಲ್ಲ. ಮಾಡಿದ್ರೆ ನೀವೇ ಕ್ಯಾಬಿನೆಟ್ ಇದ್ದುಕೊಂಡು ನಿಮ್ಮದೇ ಸರ್ಕಾರ ಆಯೋಗನ ಏನು ರಚನೆ ಮಾಡಿತೋ ಅದೇ ವರದಿಯನ್ನು ನಿಮ್ಮದೇ ಕ್ಯಾಬಿನೆಟ್ ಮಂತ್ರಿಗಳು ಒಪ್ಪೋದಿಲ್ಲ ಅಂತ ಹೇಳಿದ್ರೆ ಇದು ಯಾವ ನ್ಯಾಯ? ಇದು ಯಾವುದಾದ್ರು ಇದ್ದರೆ ಅಂಥ ವರದಿಗಳಲ್ಲಿ ತಪ್ಪು ಕಲ್ಪನೆಗಳಿದ್ದರೆ ಅದನ್ನ ನೀವು ಸರಿ ಮಾಡ್ಕೊಬೇಕೆ ವಿನಃ ಇಷ್ಟು ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ವರದಿಯನ್ನು, ಇಂಥ ವರದಿಗಳು ದೇಶದ ಭವಿಷ್ಯದ ಬೆಳವಣಿಗೆಗೆ ಪೂರಕವಾದ ವರದಿಗಳು. ಇಂಥದ್ದನ್ನು ನಾನು ಪ್ರಾಮಾಣಿಕವಾಗಿ ಚರ್ಚೆಗಳನ್ನು ಮಾಡಿ ಸದನದಲ್ಲಿ ಚರ್ಚೆ ಮಾಡಿ ಅದನ್ನು ಜಾರಿ ಮಾಡೋದು ಯಾವುದೇ ರಾಜಕೀಯ ಪಕ್ಷ ಸೂಕ್ತ ಅಂತ ನನಗೆ ಅನಿಸ್ತದೆ. ಕಾಂತರಾಜು ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು ಅಂತಕ್ಕಂಥ ತಮ್ಮ ಆಗ್ರಹ ಮುಖ್ಯಮಂತ್ರಿ. ಖಂಡಿತ. ಥ್ಯಾಂಕ್ ಯು ಸೊ ಮಚ್ ನಾರಾಯಣಸ್ವಾಮಿ ಅವರೇ. ಎಸ್, ಇದಿಷ್ಟು ಕೂಡ ಕೇಂದ್ರದ ಮಾಜಿ ಸಚಿವರಂಥ ನಾರಾಯಣಸ್ವಾಮಿ ಅವರ ಮತ್ತು ಯಥಾವತ್ತಾಗಿ ಕಾಂತರಾಜ್ ವರದಿ ಅವರ ಏನಿದೆ ಆಯೋಗದ ವರದಿ ಇದೆ ಅದನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು, ಆಗ ಮಾತ್ರನೇ ಮುಖ್ಯಮಂತ್ರಿ ಅವರ ಸ್ಥಾನಕ್ಕೆ ಶೋಭೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಹಾಗೇನಾದರೂ ಮಾಡದೆ ಒಂದು ವೇಳೆ ಏನಾದರೂ ಮತ್ತೆ ಅದನ್ನು ಮುಂದೂಡಿಕೆ ಮಾಡಿದ್ದು ಅದು ಆಗಿದೆ. ಆದರೆ ಇದು ಕೇವಲ ರಾಜಕೀಯಕ್ಕೋಸ್ಕರ ಮಾಡುವಂಥದ್ದು. ಹಾಗಾಗಿ ನಾನು ಆಗ್ರಹವನ್ನು ಮಾಡ್ತೇನೆ ಮುಖ್ಯಮಂತ್ರಿ ಅವರಿಗೆ ಯಥಾವತ್ತಾಗಿ ವರದಿಯನ್ನು ಜಾರಿ ಮಾಡಬೇಕು ಅಂತಕ್ಕಂಥ ಮಾತನ್ನು ನಾರಾಯಣಸ್ವಾಮಿ ಅವರು ಆಗ್ರಹ ಮಾಡಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಾತಿ ಜನಗಣತಿ ವರದಿಯ ವಿಚಾರವಾಗಿ ಯಾವ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಸರ್ಕಾರದಲ್ಲಿ ಜಾತಿ ಜನಗಣತಿ ವರದಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇವತ್ತು ಕೂಡ ಗಂಭೀರವಾಗಿ ಚರ್ಚೆ ಆಗಿದೆ. ಇದೆಲ್ಲರ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಮಾಜಿ ಕೇಂದ್ರ ಸಚಿವರಂತ ನಾರಾಯಣಸ್ವಾಮಿ ಅವರದ್ದು, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಿಂದಾಗಿ ಒಂದು ಮತ್ತೆ ತರ್ತಾರೆ, ಮತ್ತೆ ಸುಮ್ಮನೆ ಆಗ್ತಾರೆ. ಈಗ ಮತ್ತೆ ಜಾತಿ ಜನಗಣತಿ ವರದಿ ವಿಚಾರ ಮತ್ತೆ ಮುನ್ನೆಲೆಗೆ ತಂದಿದ್ದಾರೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚೆ ಆಗ್ತಾ ಇದೆ. ಕೊನೆಗೂ ಸಿದ್ದರಾಮಯ್ಯನವರ ಸಮಾಜವಾದಿ ತಕ್ಕಂತೆ ಇವತ್ತು ಜಾತಿ ಗಣತಿಯ ಒಂದು ವಿಚಾರವನ್ನು ಕ್ಯಾಬಿನೆಟ್ಗೆ ತಂದಿದ್ದಾರೆ. ಬಹುಶಃ ನನಗೇ ಆಗಲಿ ಕರ್ನಾಟಕದ ಅನೇಕ ಮಹನೀಯರಿಗೆ ಸಿದ್ದರಾಮಯ್ಯರು ಜಾತಿ ಗಣತಿಯನ್ನು, ಕಾಂತರಾಜು ವರದಿಯನ್ನು ಸದನದಲ್ಲಿ ಅಥವಾ ಕ್ಯಾಬಿನೆಟಲ್ಲಿ ತರ್ತಾರೆ ಅಂತ ಸಿದ್ದರಾಮಯ್ಯನ ಬಗ್ಗೆ ವಿಶ್ವಾಸ ಕಳ್ಕೊಂಡ್ಬಿಟ್ಟಿದ್ದರು. ಇವತ್ತೇನು ಅವರು ಜಾತಿ ಗಣತಿ ಬಗ್ಗೆ ಕ್ಯಾಬಿನೆಟಲ್ಲಿ ತಂದಿದ್ದಾರೆ, ಕೇವಲ ಮತ್ತೆ ತನಿಖೆ ರಿಪೋರ್ಟ್ ಅಂದರೆ ಮತ್ತೆ ಸಿದ್ದರಾಮಯ್ಯನವರ ಬಣ್ಣ ಬಯಲಾಗ್ತದೆ ಅಂತ ನಾನು ನೇರವಾಗಿ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಸಿದ್ದರಾಮಯ್ಯನವರೇ, ದಯವಿಟ್ಟು ನೀವು ನಿಜವಾದ ಸಮಾಜವಾದಿ ಹಿನ್ನೆಲೆಯಲ್ಲಿ ಬಂದಿದ್ದರೆ ಇವತ್ತೇನು ಜಾತಿ ಗಣತಿ ವರದಿ, ಕಾಂತರಾಜು ವರದಿ ಬಂದಿದೆ, ಆ ವರದಿಯನ್ನು ಯಥಾವತ್ತಾಗಿ ಒಪ್ಕೊಂಡಾಗ ಮಾತ್ರ ಸಿದ್ದರಾಮಯ್ಯನವರ ನಿಜವಾದ ಬಣ್ಣ ಈ ರಾಜ್ಯದ ಜನತೆಗೆ ಗೊತ್ತಾಗ್ತದೆ. ನಿಜವಾದ ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದವರ, ಅತಿ ಹಿಂದುಳಿದವರ, ದಲಿತರ ಎಲ್ಲ ಮಾಹಿತಿ ಆಧಾರದ ಮೇಲೆ ಭವಿಷ್ಯದ ದಿನಗಳಲ್ಲಿ ಯೋಜನೆಗಳನ್ನು ರೂಪಿಸಲಿಕ್ಕೆ ಸಹಕಾರಿಯಾಗಂಥ ಈ ಯೋಜನೆಯನ್ನು ಸಮರ್ಪಣೆ ಮಾಡೋದ್ರ ಮುಖಾಂತರ ಈ ರಾಜ್ಯದ ಅಭಿವೃದ್ಧಿಯ ಪೂರಕವಾಗಿ ತಾವು ಕೆಲಸವನ್ನು ಮಾಡಬೇಕಂತೇಳಿ ಸಿದ್ದರಾಮಯ್ಯನವ್ರನ್ನ ಒತ್ತಾಯ ಮಾಡ್ತೇನೆ. ಮತ್ತೆ ಈ ವರದಿ ವಿಚಾರವಾಗಿ ಮತ್ತೆ ಪೆಂಡಿಂಗ್ ಇಡುವಂಥದ್ದು ಅಂದರೆ ಸಬ್ ಕಮಿಟಿ ಕೊಡುವಂಥದ್ದು ಮತ್ತೆ ಇದೇ ರೀತಿಯಾಗಿ ಪೆಂಡಿಂಗ್ ಮುಂದಿಡುವಂಥದ್ದು ಆಗಬಹುದು ಅಂತಕ್ಕಂಥದ್ದು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಹಂಗೆ ಮಾಡೋ ವಾತಾವರಣ ಬಂದರೆ ಸಿದ್ದರಾಮಯ್ಯರು ಇವತ್ತಿನ ಕ್ಯಾಬಿನೆಟಲ್ಲಿ ಆ ಒಂದು ಕಾಂತರಾಜು ವರದಿಯನ್ನು ಮನ್ನಣೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಮತ್ತೆ ಈ ರಾಜ್ಯದ ಜನೆಯನ್ನು ಮೋಸ ಮಾಡೋದು, ವಂಚನೆ ಮಾಡೋದು, ದಿಕ್ಕು ತಪ್ಪಿಸೋ ಕೆಲಸವನ್ನು ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಮಾಡಬಾರ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಒಂದು ಕಡೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದವರು ವಿರೋಧವನ್ನು ವ್ಯಕ್ತಪಡ್ತಾರೆ. ಒಂದು ಅವೈಜ್ಞಾನಿಕವಾಗಿದೆ, ಯಾವ ಮನೆಗಳಿಗೂ ತೆರಳಿಲ್ಲ, ಮಾಡಿಲ್ಲ. ಸೊ ಹೀಗಾಗಿ ಮತ್ತೊಮ್ಮೆ ವೈಜ್ಞಾನಿಕವಾಗಿ ಆಗಬೇಕು ಅಂತಕ್ಕಂಥ ಒಂದು ಆಗ್ರಹ. ಅಲ್ಲ, ಯಾವುದೇ ಆಯೋಗದ ವರದಿಗಳನ್ನು, ಯಾವುದೇ ಹಿಂದುಳಿದವರ ಆಯೋಗದ ವರದಿಗಳನ್ನು ಪದೇ ಕೋಟ್ಯಾಂತರ ರೂಪಾಯಿ ವೆಚ್ಚವನ್ನು ಮಾಡಿ ಈ ರಾಜ್ಯದ ಬೊಕ್ಕಸವನ್ನು ವೆಚ್ಚವನ್ನು ಮಾಡಿ ದಿಕ್ಕು ತಪ್ಪಿಸುವ ಕೆಲಸವನ್ನು ಮಾಡೋದು ಅವಶ್ಯಕತೆ ಅಲ್ಲ. ಮಾಡಿದ್ರೆ
ನೀವೇ ಕ್ಯಾಬಿನೆಟ್ ಇದ್ದುಕೊಂಡು ನಿಮ್ಮದೇ ಸರ್ಕಾರ ಆಯೋಗನ ಏನು ರಚನೆ ಮಾಡಿತೋ ಅದೇ ವರದಿಯನ್ನು ನಿಮ್ಮದೇ ಕ್ಯಾಬಿನೆಟ್ ಮಂತ್ರಿಗಳು ಒಪ್ಪೋದಿಲ್ಲ ಅಂತ ಹೇಳಿದ್ರೆ ಇದು ಯಾವ ನ್ಯಾಯ? ಇದು ಯಾವುದಾದ್ರು ಇದ್ದರೆ ಅಂತ ವರದಿಗಳಲ್ಲಿ ತಪ್ಪು ಕಲ್ಪನೆಗಳಿದ್ದರೆ ಅದನ್ನ ನೀವು ಸರಿ ಮಾಡ್ಕೊಬೇಕೇ ವಿನಃ ಇಷ್ಟು ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ವರದಿಯನ್ನು ಇಂಥ ವರದಿಗಳು ದೇಶದ ಭವಿಷ್ಯದ ಬೆಳವಣಿಗೆಗೆ ಪೂರಕವಾದ ವರದಿಗಳು ಇಂಥದ್ದನ್ನು ನಾನು ಪ್ರಾಮಾಣಿಕವಾಗಿ ಚರ್ಚೆಗಳನ್ನು ಮಾಡಿ ಸದನದಲ್ಲಿ ಚರ್ಚೆ ಮಾಡಿ ಅದನ್ನು ಜಾರಿ ಮಾಡೋದು ಯಾವುದೇ ರಾಜಕೀಯ ಪಕ್ಷ ಸೂಕ್ತ ಅಂತ ನನಗೆ ಅನಿಸ್ತದೆ. ಕಾಂತರಾಜ್ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು ಅಂತಕ್ಕಂಥ ತಮ್ಮ ಆಗ್ರಹ ಮುಖ್ಯಮಂತ್ರಿ. ಖಂಡಿತ. ಥ್ಯಾಂಕ್ ಯು ಸೊ ಮಚ್ ನಾರಾಯಣಸ್ವಾಮಿ ಅವರೇ. ಇದಿಷ್ಟು ಕೂಡ ಕೇಂದ್ರದ ಮಾಜಿ ಸಚಿವರಂಥ ಎ ನಾರಾಯಣಸ್ವಾಮಿ ಅವರ ಮತ್ತು ಯಥಾವತ್ತಾಗಿ ಕಾಂತರಾಜ್ ವರದಿ ಅವರ ಏನಿದೆ ಆಯೋಗದ ವರದಿ ಇದೆ ಅದನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು, ಆಗ ಮಾತ್ರನೇ ಮುಖ್ಯಮಂತ್ರಿ ಅವರ ಸ್ಥಾನಕ್ಕೆ ಶೋಭೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಹಾಗೇನಾದರೂ ಮಾಡದೆ ಒಂದು ವೇಳೆ ಏನಾದರೂ ಮತ್ತೆ ಅದನ್ನು ಮುಂದೂಡಿಕೆ ಮಾಡಿದ್ದು ಅದು ಆಗಿದೆ. ಆದರೆ ಇದು ಕೇವಲ ರಾಜಕೀಯಕ್ಕೋಸ್ಕರ ಮಾಡುವಂಥದ್ದು. ಹಾಗಾಗಿ ನಾನು ಆಗ್ರಹವನ್ನು ಮಾಡ್ತೇನೆ ಮುಖ್ಯಮಂತ್ರಿ ಅವರಿಗೆ ಯಥಾವತ್ತಾಗಿ ವರದಿಯನ್ನು ಜಾರಿ ಮಾಡಬೇಕು ಅಂತಕ್ಕಂಥ ಮಾತನ್ನು ನಾರಾಯಣಸ್ವಾಮಿ ಅವರು ಆಗ್ರಹ ಮಾಡಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಾತಿ ಜನಗಣತಿ ವರದಿಯ ವಿಚಾರವಾಗಿ ಯಾವ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.